ಡಾಲಿ ಮದುವೆ ಅಟ್ಟರ ಫ್ಲಾಪ್. ಡಾಲಿ ಮದುವೆಯಲ್ಲಿ ಎಲ್ಲ ಖಾಲಿ ಖಾಲಿ. ಡಾಲಿ ಅರ್ಹತೆಗೂ ಮೀರಿ ನಿರೀಕ್ಷೆ ಮಾಡಿದ್ರ ಬೆರಳೆಣಿಕೆಯ ನಟರು ಮಾತ್ರ ಮದುವೆಯಲ್ಲಿ ಹಾಜರ್. ಪರಭಾಷೆ ನಟ ಒಬ್ಬನೇ ಒಬ್ಬ ಬರ್ಲಿಲ್ಲ. ಬಡವರ ಮಕ್ಕಳು ಬೆಳಿಬೇಕು ಅಂದವರ ನಿರೀಕ್ಷೆ ದೊಡ್ಡದಾಯ್ತಾ ಅಂತ ತನ್ನ ಸಾಮರ್ಥ್ಯಕ್ಕೂ ಮೀರಿದ ಮದುವೆಗೂ ಮುನ್ನವೇ ಫ್ರೀಡಂ ಟಿವಿ ಹೇಳಿತ್ತು ಈ ಒಂದು ಕಥೆಯನ್ನ. ಡಾಲಿಗೆ ಸಲಹೆಯನ್ನ ಕೊಟ್ಟಿತ್ತು ಫ್ರೀಡಂ ಟಿವಿ. ಅರಮನೆಗೆ ದಿನನಿತ್ಯ 1 ಲಕ್ಷ ಜನ ಪ್ರವಾಸಿಗರು ಬರ್ತಾರೆ. ಡಾಲಿ ಮದುವೆ ನಡೆದಿದ್ದು ಅರಮನೆಯ ಮುಂದೆ. ಅರಮನೆಯನ್ನ ನೋಡೋಕೆ ಬಂದ ಪ್ರವಾಸಿಗರೇ ಮದುವೆಗೂ ಬಂದಿದ್ರ. ಡಾಲಿ ಆಹ್ವಾನ ಕೊಟ್ಟವರೆಲ್ಲರೂ ಕೂಡ ಬಂದಿಲ್ಲ. ಅರಮನೆಯ ಮೈದಾನದ ಮುಂದೆ ಅರಮನೆಯ ಮುಂದೆ ಮದುವೆ ಆಗಿದ್ರಿಂದ ಕ್ರೌಡ್ ಕಾಣಿಸ್ತಿತ್ತು. ಈಗ ನ್ಯೂಸ್ ಕಡೆಗೆ ಬರೋದಾದ್ರೆ ಡಾಲಿ ಮದುವೆ ಸಡಗರ ಸಂಭ್ರಮದಿಂದ ಮನೆ ಮಾಡಿತ್ತು. ನಿನ್ನೆ ಅವರು ಮದುವೆ ಆಗಿದ್ರು. ಈ ವಿಚಾರವನ್ನ ಸೈಡಿಗಿಟ್ಟು ಬದಿಗಿಟ್ಟು ಮಾತನಾಡೋದಾದ್ರೆ ಒಂದಿಷ್ಟು ತಿಂಗಳ ಹಿಂದೆಯಿಂದಲೇ ಡಾಲಿ ಧನಂಜಯ್ ಅವರು ಮದುವೆ ಇದೆ ನಂದು ಅಂತ ಹೇಳಿ ಎಲ್ಲಾ ಸೆಲೆಬ್ರಿಟಿಗಳನ್ನ ಕರೀತಾ ಇದ್ರು. ಈ ವಿಚಾರ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋರು ಎಲ್ರಿಗೂ ಗೊತ್ತಿರುತ್ತೆ. ಇನ್ಸ್ಟಾಗ್ರಾಮ್ನಲ್ಲಿ ಡಾಲಿ ಯಾವೆಲ್ಲ ಸೆಲೆಬ್ರಿಟಿಗಳಾಗಿರ್ಬೋದು, VVIP ಅವರಾಗಿರ್ಬೋದು, ಯಾರ್ಯಾರು ಎಲ್ಲೆಲ್ಲಿ ಹೋಗೋಕೆ ಕರೆದಿದ್ದಾರೋ ಅದೆಲ್ಲ ಫೋಟೋಗಳನ್ನು ಕೂಡ ಡಾಲಿ ಧನಂಜಯ್ ಅವರು ಹಾಕೊಂಡಿದ್ರು. ವಿಚಾರ ಇಷ್ಟೇ, ಡಾಲಿ ಧನಂಜಯ್ ಹಾಗೂ ಧನ್ಯತಾ ಅವರ ಮದುವೆಗೆ ನಿರೀಕ್ಷೆ ಮಾಡಿದಷ್ಟು ಜನ ಅಥವಾ ಅವ್ರು ಹೋಗಿ ಕರೆದಿದ್ರಲ್ಲ ಅದಿಷ್ಟು ಜನ VVIP ಆಗಿರ್ಬೋದು, ಹಾಗೆ ಸ್ಯಾಂಡಲ್ವುಡ್ ನಟರಾಗಿರ್ಬೋದು, ಸೆಲೆಬ್ರಿಟೀಸ್ಗಳಾಗಿರ್ಬೋದು, ಯಾರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿಲ್ಲ. ಅವರ ಫ್ರೆಂಡ್ಸ್ ಎನ್ನುವಂತಹ ಒಂದಿಷ್ಟು ಸರ್ಕಲ್ ಇದೆಯಲ್ಲ, ಆ ಸರ್ಕಲ್ ಅನ್ನ ಬಿಟ್ಟು ಯಾರೂ ಕೂಡ ಸೆಲೆಬ್ರಿಟಿಗಳು ಅಷ್ಟೊಂದು ಕಾಣಿಸ್ಕೊಂಡಿಲ್ಲ. ಡಾಲಿ ಮದುವೆ ಹಂಗಾಗುತ್ತೆ ಹಿಂಗಾಗುತ್ತೆ ತುಂಬಾ ಸರಳವಾಗುತ್ತೆ ಅಂತ ಹೇಳಿ ಡಾಲಿ ಅಭಿಮಾನಿಗಳು ಎಲ್ಲರೂ ಕೂಡ ಏನ್ ಮಾಡಿದ್ರು ಅಂತಂದ್ರೆ ಯೋಚನೆ ಮಾಡಿದ್ರು. ತದಾದ ನಂತರ ಡಾಲಿ ಧನಂಜಯ್ ಅವರ ಮದುವೆ ಸೆಟ್ ಅನ್ನ ನೋಡಿ ಗಾಬರಿಯಾಗಿದ್ದಾರೆ. ಬುದ್ಧ, ಬಸವ, ಅಂಬೇಡ್ಕರ್ ಅವರ ನಿಯಮಗಳನ್ನ ಫಾಲೋ ಮಾಡ್ತೀನಿ ಅಂತ ಹೇಳಿರುವಂತಹ ಡಾಲಿ ಧನಂಜಯ್ ಅವರ ಮದುವೆಯ ಈ ಒಂದು ಸೆಟಪ್ ನೋಡಿ ಅವರ ಆಶ್ಚರ್ಯಚಕಿತರಾದ್ರು. ಒಂದಿಷ್ಟು ಜನ ಕಾಮೆಂಟ್ ಕೂಡ ಮಾಡಿದ್ದಾರೆ, ವ್ಯಂಗ್ಯವಾಗಿ ಮಾತನಾಡಿದ್ದಾರೆ. ಈ ಫ್ರೀಡಂ ಟಿವಿ ನಿಮಗೆ ಮೊದಲೇನೆ ಈ ಒಂದು ಮಾಹಿತಿಯನ್ನ ಕೊಟ್ಟಿತ್ತು. ಅವರೇ ಹೇಳಿರೋ ಒಂದು ಡೈಲಾಗು, ಬಡವ್ರ ಮಕ್ಕಳು ಬೆಳಿಬೇಕು ಅಲ್ವಾ ಅಂತ ಹೇಳಿ. ಬಡವರ ಮಕ್ಕಳ ಮದುವೆಗೆ ನಿರೀಕ್ಷೆ ದೊಡ್ಡದಾಗಿತ್ತು, ಜನ ಸ್ವಲ್ಪ ಕಮ್ಮಿ ಬಂದಿದ್ರು. ಈಗ ಎಲ್ಲರೂ ಹೇಳ್ತಾರೆ, ಮೇಡಮ್ ಡಾಲಿ ಧನಂಜಯ್ ಅವರ ಮದುವೆಯಲ್ಲಿ ಜನಸ್ತೋಮ ಇತ್ತು, ನೀವು ನೋಡಿಲ್ಲ ಅನ್ಸುತ್ತೆ ಅಂತ. ಜನಸ್ತೋಮ ಇತ್ತು ಸರ್. ಈಗ ಹೌದು, ಈಗ ನಾನೇ ಅರಮನೆ ಮುಂದೆ ಮದುವೆ ಆದರೆ ಜನಸ್ತೋಮ ಬರಲೇಬೇಕು. ಇಲ್ಲ ನಾನೇ ತಾಜ್ ಮಹಲ್ ಮುಂದೆ ಮದುವೆ ಆದರೆ ಜನಸ್ತೋಮ ಬರಲೇಬೇಕಲ್ವಾ. ಕಾರಣ ಇಷ್ಟೇ, ತಾಜ್ ಮಹಲ್ ನೋಡೋಕೆ ಜನ ಬರ್ತಾರೆ, ಹಾಗೆ ನನ್ನ ಮದುವೆ ನೋಡೋಕು ಬರ್ತಾರೆ ಅಲ್ಲೇ. ಹಾಗೆ ಡಾಲಿ ಧನಂಜಯ್ ಅವರ ಮದುವೆಯನ್ನ ನೋಡಲಿಕ್ಕೆ ಬಂದಿರುವಂತಹ ಅಭಿಮಾನಿಗಳಿಗಿಂತ ಅರಮನೆಯನ್ನ ನೋಡೋಕೆ ವಿಸಿಟ್ ಕೊಡೋಕೆ ಬಂದವರ ಸಂಖ್ಯೆನೇ ಹೆಚ್ಚಾಗಿತ್ತ? ಅವರೇ ಡಾಲಿ ಧನಂಜಯ್ ಅವರ ಮದುವೆಗೆ ಬಂದಿದ್ರ ಎನ್ನುವಂತಹ ಅನುಮಾನಗಳು ಕೂಡ ಈಗ ಬರ್ತಾ ಇದೆ. ಯಾಕಂದ್ರೆ ಡಾಲಿ ಧನಂಜಯ್ ಅವರು ನಾನು ಆಗ್ಲೇ ಹೇಳ್ದಾಗೆ ಆಲ್ಮೋಸ್ಟ್ ಆಲ್ ಎಲ್ಲಾ ಸೆಲೆಬ್ರಿಟಿಗಳನ್ನು ಕೂಡ ತಾವೇ ಸ್ವತಃ ಹೋಗಿ ಕರೆದ್ಬಿಟ್ಟು ಬಂದಿದ್ದಾರೆ. ಅವರಲ್ಲಿ ಯಾರು ಅಷ್ಟೊಂದು ಕಾಣಿಸ್ತಾ ಇಲ್ಲ ನಮಗೆ. ಅವರು ಹೋಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋ ಹಾಕಿದ್ದಾರೆ. ಒಂದಿಷ್ಟು ಜನ ಅವರವರ ಒಂದು ಪರ್ಸನಲ್ ವಿಚಾರಕ್ಕೆ ಬರ್ದೇ ಇರಬಹುದು, ಆದರೆ ಸೆಲೆಬ್ರಿಟಿಗಳು ಒಂದಿಷ್ಟು ಜನ ಬಂದಿಲ್ಲ. ನಾವು ಆಗ್ಲೇ ನಿಮಗೆ ವಿಚಾರ ಹೇಳಿದ ಹಾಗೆ ಡಾಕ್ಟರ್ ಹಾಗೆ ಆಕ್ಟರ್ ಮದುವೆಗೆ ಜನ ಕಮ್ಮಿ ಬಿದ್ದು ಅರಮನೆಯನ್ನ ನೋಡೋಕೆ ಬರುವಂತಹ ಜನರು ಏನಾದ್ರು ಬಂದು ಸೇರ್ಕೊಂಡಿದ್ದಾರಾ ಎನ್ನುವಂತಹ ಅನುಮಾನಗಳು ಕೂಡ ಬರ್ತಾ ಇದೆ. ಯಾಕಂತಂದ್ರೆ ನಾನು ಆಗ್ಲೇ ಹೇಳಿದೆ, ಯಾವುದೋ ಒಂದು ಪ್ಲೇಸಿಗೆ ಹೋಗಿರ್ತೀರ,
ಆ ಪ್ಲೇಸ್ನಲ್ಲಿ ಏನಾಗುತ್ತೆ ಅಂತಂದರೆ ಬೆಳಿಗ್ಗೆಯಿಂದ ಏನು ಮಾಡಿರ್ತೀರ ನೀವು ಅಂತಂದ್ರೆ ಸುತ್ತಾಡಿರ್ತೀರ ಆ ಪ್ಲೇಸ್ಗಳನ್ನ. ಈಗ ಬೆಂಗಳೂರಲ್ಲೇ ಅಂತ ಅಂದ್ಕೊಳ್ಳಿ, ಸುತ್ತಾಡಿರ್ತೀರ, ಪ್ಲೇಸ್ಗಳನ್ನೆಲ್ಲ ಸುತ್ತಾಡಿರ್ತೀರ. ದ ಲಾಸ್ಟ್ ಒನ್ ಯಾವುದೋ ಒಂದು ಲಾಲ್ಬಾಗ್ ನೋಡೋಕ್ಕೋ ಕಬ್ಬನ್ ಪಾರ್ಕ್ ನೋಡೋಕ್ಕೋ ಲಾಸ್ಟಲ್ಲಿ ಕೊನೆಯಲ್ಲಿ ಹೋಗೋಣ ಅಂತ ಅಂದ್ಕೊಂಡಿರ್ತೀರ. ಇಷ್ಟು ಗಂಟೆ ಟೈಮಿಗೆ, 1 ಗಂಟೆ 2 ಗಂಟೆ ಟೈಮಿಗೆ ಹಿಂಗೆ ಹೋಗಿರ್ತೀರ. ಹಂಗೆ ಹೋದಾಗ ಏನಾಗುತ್ತೆ ಅಂತಂದರೆ ಯಾರ್ದೋ ಮದುವೆ ನಡೀತಾ ಇರುತ್ತೆ, ಅಲ್ಲಿ ಎಲ್ಲರೂ ಬೇಕಾದ್ರೂ ಬರ್ಬೋದು ಅಂತ ಆಗಿರುತ್ತೆ. ಸೊ ನೀವೇನು ಮಾಡ್ತೀರಾ ಅವಾಗ? ಆಯ್ತಪ್ಪ ಮದುವೆ ಆಯ್ತು, ಊರು ಸುತ್ತಾಡಿದ್ದಾಯ್ತು, ಖರ್ಚು ಸ್ವಲ್ಪ ಕಮ್ಮಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಹೋಗಿರ್ತೀರ. ಹಂಗೂ ಆಗಿರುತ್ತೆ, ಅದನ್ನೂ ನೋಡ್ಕೋಬೇಕು. ಡಾಲಿ ಧನಂಜಯ್ ಅವರ ಮದುವೆಗೆ ಊಟಕ್ಕೆ ಅಲ್ಲಿ ಬಂದಿರುವಂತಹ ಪ್ರವಾಸಿಗರು ಬಂದಿರಬಹುದು, ಅದನ್ನು ನೋಡ್ಕೋಬೇಕು. ವಿಚಾರ ಇಷ್ಟೇ, ನಾನೇನು ಜಾಸ್ತಿ ಹೇಳೋಕೆ ಹೋಗಲ್ಲ. ವಿಚಾರ ಇಷ್ಟೇ, ಅವರು ಆಹಾರ ಮಾಡಿದ್ದು ಅಥವಾ ಅವರು ಆಹ್ವಾನ ಕೊಟ್ಟಿರುವಂತಹ ಆಲ್ಮೋಸ್ಟ್ ಆಲ್ ಯಾರೂ ಕೂಡ ಸೆಲೆಬ್ರಿಟೀಸ್ ಬಂದಿಲ್ಲ. ಯಾಕೆ? ಯೋಗ್ಯತೆಯನ್ನ ಮೀರಿ ಡಾಲಿ ಧನಂಜಯ್ ಅವರು ಯೋಚನೆ ಮಾಡಿಬಿಟ್ರ? ಹಾಗಾದ್ರೆ ಅವರ ಅಭಿಮಾನಿಗಳು ಮಿಸ್ ಮಾಡಿಲ್ಲ, ನಾನು ಅದನ್ನು ಒಪ್ಕೊಂತೀನಿ. ಅವರ ಅಭಿಮಾನಿಗಳು ಹೋಗಿ ವಿಸಿಟ್ ಕೊಟ್ಟಿದ್ದಾರೆ, ಮಾತನಾಡಿದ್ದಾರೆ, ಅಥವಾ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿದ್ದಾರೆ. ಆದರೆ ವಿಚಾರ ಎಷ್ಟೇ. ವಿಚಾರ ಏನು ಅಂತಂದ್ರೆ, ಡಾಲಿ ಮದುವೆಗೆ ಯೋಗ್ಯತೆ ಮೀರಿ ಡಾಲಿ ಏನಾದ್ರೂ ಯೋಚನೆ ಮಾಡಿದ್ರ? ಬುದ್ಧ ಮತ್ತು ಅಂಬೇಡ್ಕರ್ ಅವರ ಒಂದು ವಿಚಾರವಾಗಿ ಸರಳ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದವರು ಕೋಟಿ ಗಟ್ಟಲೆ ಸೆಟ್ ಹಾಕಿ ಈ ಒಂದು ಮದುವೆಯನ್ನ ಮಾಡಿಕೊಂಡು ಯೋಗ್ಯತೆಗೂ ಮೀರೇನಾದ್ರೂ ಅನ್ನುವಂತಹ ಒಂದು ಡೌಟ್ ಕಾಮನ್ ಪೀಪಲ್ಗೆ ಬರ್ತಾ ಇದೆ.